ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಶೀರ್ಷಿಕೆ ಕ್ಷಮಿಸುವ ಪ್ರೀತಿ ಎಂಬ ದೇವರ ಆಜ್ಞೆ. ಈ ದಿನದ ದೇವರ ವಾಕ್ಯ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಮತ್ತಾಯ 5ನೇ ಅಧ್ಯಾಯ 44ನೇ ವಚನ. ಕೆಟ್ಟದ್ದನ್ನು ಎದುರಿಸಬೇಡಿರಿ ಎಂಬ ರಕ್ಷಕನ ಪಾಠವು ಸೇಡು ತೀರಿಸಿಕೊಳ್ಳುವ ಯಹೂದಿಗಳಿಗೆ ಕಠಿಣವಾದ ಮಾತಾಗಿತ್ತು. ಆದರೆ ಯೇಸು ಈಗ ಇನ್ನೂ ಬಲವಾದ ಪ್ರಕಟಣೆಯನ್ನು ಮಾಡುತ್ತಿದ್ದಾನೆ. ಅದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ಎಂದು ಮತ್ತಾಯ 5ನೇ ಅಧ್ಯಾಯ 44 ಮತ್ತು 45ನೇ ವಚನಗಳಲ್ಲಿ ಕ್ರಿಸ್ತನು ಹೇಳಿದ್ದಾನೆ. ದೇವರ ಆಜ್ಞೆಗಳನ್ನು ತಣ್ಣನೆಯ ಮತ್ತು ಕಠಿಣವಾದ ಶಿಕ್ಷೆಯ ಆಜ್ಞೆಗಳು ಎಂದು ರಬ್ಬಿಗಳು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರ ಆಜ್ಞೆಗಳ ಅರ್ಥವು ಅಥವಾ ಚೈತನ್ಯವು ಅಷ್ಟು ವಿಶೇಷವಾಗಿದೆ. ರಬ್ಬಿಗಳು ತಮ್ಮನ್ನು ತಾವು ಇತರ ಮಾನವರಿಗಿಂತಲೂ ಉತ್ತಮರೆಂದು ಮತ್ತು ಇಸ್ರಾಯೇಲ್ಯರಾಗಿ ಜನಿಸಿದ ಕಾರಣ ದೇವರ ವಿಶೇಷ ಕೃಪೆಗೆ ಅರ್ಹರಾದವರೆಂದು ಅವರು ತಮ್ಮನ್ನು ಪರಿಗಣಿಸಿದ್ದರು. ಆದರೆ ಯೇಸು ಅವರಿಗೆ ಕ್ಷಮಿಸುವ ಪ್ರೀತಿ ಎಂಬ ಆತ್ಮದ ಚೈತನ್ಯವನ್ನು ತೋರಿಸಿಕೊಟ್ಟನು. ರಬ್ಬಿಗಳು ತುಚ್ಛೀಕರಿಸಿದ್ದ ಸುಂಕದವರು ಮತ್ತು ಪಾಪಿಗಳಿಗಿಂತಲೂ ರಬ್ಬಿಗಳನ್ನು ಹೆಚ್ಚಾಗಿ ಕೆರಳಿಸುವುದಕ್ಕೆ ಅದು ಸಾಕ್ಷಿಯನ್ನು ನೀಡುತ್ತದೆ. ಯೇಸು ತನ್ನ ಬೋಧನೆಯನ್ನು ಆಲಿಸುವವರಿಗೆ ಭೂಮಂಡಲಗಳ ಅಧಿಪತಿಯನ್ನು ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬ ಹೊಸ ಹೆಸರಿನಲ್ಲಿ ತೋರಿಸಿಕೊಟ್ಟನು. ದೇವರ ಹೃದಯವು, ದೇವರ ಆತ್ಮವು ತನ್ನ ಜನರ ಮೇಲೆ ಎಷ್ಟು ಪ್ರೀತಿಪೂರ್ಣವಾಗಿದೆ, ತನ್ನ ಜನರನ್ನು ಎಷ್ಟು ಹಂಬಲಿಸುತ್ತದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು ಎಂದು ಅವನು ಬಯಸಿದನು. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ ಎಂದು ವಾಕ್ಯವು ಹೇಳುತ್ತದೆ ಎಂದು ಅವರಿಗೆ ಕ್ರಿಸ್ತನು ಕಲಿಸಿಕೊಟ್ಟನು. ದೇವರ ಬಗೆಗಿನ ಇಂತಹ ಪರಿಕಲ್ಪನೆಯನ್ನು ಬೇರೆ ಯಾವ ಧರ್ಮವೂ ಲೋಕಕ್ಕೆ ನೀಡಲಿಲ್ಲ. ಪರಮಾತ್ಮನನ್ನು ಪ್ರೀತಿಯ ಬದಲಾಗಿ ಭಯದ ಭಾವನೆಯಿಂದ ನೋಡುವಂತೆ ಅನ್ಯ ಧರ್ಮಗಳು ಕಲಿಸುತ್ತದೆ. ತಂದೆಯು ತನ್ನ ಮಕ್ಕಳ ಮೇಲೆ ಪ್ರೀತಿಯ ಉಡುಗೊರೆಗಳನ್ನು ಸುರಿಸುವುದು ಸರಿಯಾದ ಕ್ರಮ. ಆದರೆ ಆ ಅನ್ಯ ಧರ್ಮದ ದೇವರುಗಳನ್ನು ಬಲಿಗಳಿಂದಲೇ ತಣಿಸಬೇಕಾಗುತ್ತದೆ. ಸತ್ಯದೇವರ ಪಿತೃಪ್ರೀತಿಯ ಈ ಪ್ರಕಟಣೆಯು ಒಂದು ಮೂಲ ವಿಷಯವಾಗಿದ್ದು ಈ ಲೋಕಕ್ಕೆ ಹೊಸ ಕೊಡುಗೆಯಾಗಿದೆ ಎಂಬ ದೇವರ ಬಗೆಗಿನ ಪ್ರವಾದಿಗಳ ಬೋಧನೆಗಳಿಗೆ ಇಸ್ರಾಯೇಲ್ ಜನರೂ ಸಹ ಕುರುಡರಾಗಿದ್ದರು, ಕಿವುಡರಾಗಿದ್ದರು. ನಮಗೆ ದೊರೆತಿರುವ ಪ್ರತಿಯೊಂದು ಒಳ್ಳೆಯವುಗಳು, ಸೂರ್ಯನ ಬೆಳಕಿನ ಪ್ರತಿಯೊಂದು ಕಿರಣ, ಮಳೆಯ ಹನಿಗಳು, ಆಹಾರದ ಪ್ರತಿಯೊಂದು ತುತ್ತು, ಜೀವನದ ಪ್ರತಿಯೊಂದು ಕ್ಷಣ, ಇವೆಲ್ಲವೂ ಪ್ರೀತಿಯ ಉಡುಗೊರೆಯಾಗಿದೆ. ನಾವು ಯಾರನ್ನೂ ಪ್ರೀತಿಸದವರು, ಪ್ರೀತಿಯಿಲ್ಲದ ಗುಣಸ್ವಭಾವದವರಾಗಿದ್ದರೂ, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರೂ ಆಗಿದ್ದಾಗಲೂ ನಮ್ಮ ಪರಲೋಕ ತಂದೆಯು ನಮ್ಮ ಮೇಲೆ ಕೃಪೆಯನ್ನು ತೋರಿಸಿದನು. ದೇವರ ಗುಣಸ್ವಭಾವದಲ್ಲಿ ಪಾಲುಗಾರರಾಗಿರುವವರೇ ದೇವರ ಮಕ್ಕಳಾಗಿರುತ್ತಾರೆ. ನಮ್ಮ ಲೌಕಿಕ ಸ್ಥಾನಮಾನ, ನಮ್ಮ ಹುಟ್ಟು, ನಮ್ಮ ರಾಷ್ಟ್ರೀಯತೆ, ನಮ್ಮ ಧಾರ್ಮಿಕ ಅವಕಾಶಗಳು ಇವಾವುದೂ ನಾವು ದೇವರ ಕುಟುಂಬದ ಸದಸ್ಯರು ಎಂದು ಸಾಬೀತುಪಡಿಸುವುದಿಲ್ಲ. ಅದನ್ನು ಸಾಬೀತುಪಡಿಸುವುದು ಎಲ್ಲ ಮಾನವ ಜನಾಂಗವನ್ನು ಜೋಡಿಸುವ, ಎಲ್ಲರಿಗೂ ವ್ಯಾಪಿಸುವ ಪ್ರೀತಿ ಮಾತ್ರವೇ ಆಗಿದೆ. ದೇವರಿಗೆ, ದೇವರ ಆತ್ಮಕ್ಕೆ ಹತ್ತಿರವಾಗಿರದ ಪಾಪಿಗಳ ಹೃದಯವೂ ಸಹ ಕೃಪೆಗೆ, ದಯೆಗೆ ಪ್ರತಿಕ್ರಿಯಿಸುತ್ತದೆ. ಅವರು ದ್ವೇಷಕ್ಕೆ ದ್ವೇಷವನ್ನೇ ಕೊಡುವವರಾದರೂ ಅವರು ಪ್ರೀತಿಗೆ ಪ್ರೀತಿಯನ್ನೂ ಸಹ ಕೊಡುತ್ತಾರೆ. ಆದರೆ ದ್ವೇಷಕ್ಕೆ ಬದಲಾಗಿ ಪ್ರೀತಿಯನ್ನು ನೀಡುವುದು ದೇವರ ಆತ್ಮ ಮಾತ್ರ. ಕೃತಜ್ಞತೆಯಿಲ್ಲದವರಿಗೆ ಮತ್ತು ಕೆಟ್ಟವರಿಗೆ ದಯೆ ತೋರಿಸುವುದು ಮತ್ತು ಏನನ್ನೂ ನಿರೀಕ್ಷಿಸದೆ ಒಳ್ಳೆಯದನ್ನು ಮಾಡುವುದು ಪರಲೋಕ ಕುಟುಂಬದ ಗುರುತಾಗಿದೆ.
ಮತ್ತು ಪರಮೋನ್ನತನ ಮಕ್ಕಳು ತಮ್ಮ ಉನ್ನತ ಸ್ಥಿತಿಯನ್ನು ಪ್ರಕಟಪಡಿಸುವ ಖಚಿತವಾದ ಗುರುತಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.